ನಂತರ ಇನ್ನೊಂದು ಗೋಪಾಲಗೌಡರು ನನ್ನ ಬದುಕಿನಲ್ಲಿ ಅತ್ಯಂತ ಮಾರ್ಮಿಕವಾದ ಒಂದು ಲೇಖನವನ್ನು ಓದಿಸೋದು. ಅದು ಲೋಹಿಯವರ ಲೇಖನ. ಅದು ಆ ಲೇಖನ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದ್ಬಿಟ್ಟು. ಮಕ್ಕಳೇ, ವೇದಿಕೆ ಮೇಲೆ ನನಗೆ ಅತ್ಯಂತ ಆಪ್ತರಾಗಿರುವ ರಮೇಶ್ ಕುಮಾರ್, BR ಪಾಟೀಲ್, ಬಂಜಗೆರೆ ಜಯಪ್ರಕಾಶ್, TN ಸೀತಾರಾಮ್ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದ ರಾಮೇಗೌಡರು. ಸ್ನೇಹಿತರೆ, ನಾನು ಈ ಕೃತಿಯನ್ನು ಬರೆಯುವಾಗ ನಾನಾ ವ್ಯಕ್ತಿಗಳು ಮಾನಸಿಕವಾಗಿ ನನ್ನ ಮೇಲೆ ಒತ್ತಡ ತಂದಿದ್ದಾರೆ. ಮುಖ್ಯವಾಗಿ ಕೃತಿ ಬರೀಬೇಕಾದ್ರೆ ಗೋಪಾಲಗೌಡರು ತೀರಿಕೊಂಡ 4-5 ದಿವಸಗಳಲ್ಲಿ ಆವಾಗ ರಾಮ್ ಮನೋಹರ್ ಮತ್ತು ಅವ್ರ ಸಿಸ್ಟರು ಇಳ ಎಲ್ಲ ಪುಟ್ಟ ಮಕ್ಕಳು. ಗೋಪಾಲಗೌಡರಿಗೆ ಅಡಿಗರು ಲಂಕೇಶ್, ಅನಂತಮೂರ್ತಿ, ಶಾಂತಿನಾಥ್ ದೇಸಾಯಿ ಇಂಥವರ ಕೊಟ್ಟ ಪುಸ್ತಕಗಳೆಲ್ಲ ಒಂದು ಭಾನುವಾರ ಕನ್ನಡದ ಕವಿ ಪ್ರೊಫೆಸರ್ ಕಾವ್ಯಂ ರಾಜಗೋಪಾಲ್ ನಾವಿಬ್ಬರು ಪ್ರತಿ ಭಾನುವಾರ ಬಳೆಪೇಟೆ ಸರ್ಕಲಲ್ಲಿ ಹಳೆ ಪುಸ್ತಕ ಹುಡ್ಕೋದು ಒಂಥರ ಅಭಿರುಚಿ ದೃಷ್ಟಿಯಿಂದ ನಾನು ಅಲ್ಲಿ ಪುಸ್ತಕ ಹುಡುಕ್ತಕ್ಕಂಥ ಸಮಯದಲ್ಲಿ ಗೋಪಾಲಗೌಡರಿಗೆ ಅರ್ಪಿಸಿರ್ತಕ್ಕಂಥ ಅಡಿಗರು, ಲಂಕೇಶ್, ಅನಂತಮೂರ್ತಿ, ದೇಸಾಯಿ ಈ ಕೃತಿಗಳು ಸಿಕ್ತು. ನನಗೆ ಶಾಕ್ ಆಯಿತು. ಕಾವ್ಯಂ ರಾಜಗೋಪಾಲ್ ಅವರು ಶ್ರೀನಿವಾಸ್, ನಾನು ಅವಾಗ ಶೂದ್ರ ತಂದಿರಲಿಲ್ಲ, 1972. ಇದೇ ವಿಷಯವನ್ನು ತಗೊಂಡು ಸಂಕ್ರಮಣಕ್ಕೆ ಲೇಖನ ಬರಿ ಅಂದರು. ನಾನಾಗ 2ನೇ ಆನರ್ಸ್ ವಿದ್ಯಾರ್ಥಿ. ನಾನು ಸಂಕ್ರಮಣಕ್ಕೆ ಬರೆದಾಗ ಕೆಲವು ನೆನಪುಗಳ ನಡುವೆ ಗೋಪಾಲಗೌಡರನ್ನು ಬಿಟ್ಟು ಅದು ಸಂಕ್ರಮಣದಲ್ಲಿ ಪ್ರಕಟವಾಯಿತು. ಒಂದು ಸಂಜೆ ಒಂದು ಬೆಳಗ್ಗೆ ಲಂಕೇಶ್ ಅವರು ನನ್ನನ್ನು ಪ್ರೊಫೆಸರ್ ಶಿವರುದ್ರಪ್ಪ ಅವರ ಮನೆಗೆ ತಿಂಡಿ ಕರ್ಕೊಂಡೋದ್ರು. ಅವರಿನ್ನ ಹನುಮಂತ ನಗರದ ರಾಮಕೃಷ್ಣ ಆಶ್ರಮದ ಹತ್ತಿರದಲ್ಲಿದ್ದರು. ಅವಾಗ ತಿಂಡಿ ತಿನ್ನುವಾಗ ಲಂಕೇಶ್ ಅವರು ಮತ್ತು JS ಶಿವರುದ್ರಪ್ಪ ಅವರು, ಶ್ರೀನಿವಾಸ್ ಲೇಖನ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಆದರೆ ಲಂಕೇಶ್ ಅವರು ಚೆನ್ನಾಗಿದೆ ಅಂತ ಹೇಳೋ ಜೊತೆಗೆ, ನೀನು ನನ್ನ ಬಗ್ಗೆ ಏನಾದರೂ ಬರೀಬೇಕಾದ್ರೆ ಇದೇ ಶೈಲಿಯಲ್ಲಿ ಬರೀ ಅಂದ್ಬಿಟ್ಟು. ಸ್ನೇಹಿತರೆ, ತಿಂಡಿ ತಿಂದು ಹೊರಗಡೆ ಬರುವಾಗ ಲಂಕೇಶ್ ಅವರು ಶೂದ್ರ ಸಾಯಂಕಾಲ ಮನೆಗೆ ಬಾ ಅಂದರು. ಹೋದೆ. ಸಾಮಾನ್ಯವಾಗಿ ಅಗ್ರಹಾರನಿಗೆಲ್ಲ ಗೊತ್ತು. ಮನೆಗೆ ಹೋದಾಗ ನನಗೆ ಜಗತ್ ಪ್ರಸಿದ್ಧ ಅಮೂಲ್ಯ ಕೃತಿಯನ್ನು ಕೊಟ್ಟರು.
ಬಾಸ್ವೆಲ್ನ ಸ್ಯಾಮ್ಯುಯಲ್ ಜಾನ್ಸನ್ ಬಗ್ಗೆ ಬರೆದಿರ್ತಕ್ಕಂಥ ಜೀವನ ಚರಿತ್ರೆ. ಸ್ನೇಹಿತರೆ, ತುಂಬ ದೊಡ್ಡ ಪುಸ್ತಕ, ಚಿಕ್ಕ ಚಿಕ್ಕ ಅಕ್ಷರಗಳು, 2 ಕಾಲಮ್ನಲ್ಲಿದ್ದನ್ನು. ಆಮೇಲೆ ಆ ಪುಸ್ತಕನ ತಂದು ಓದ್ತಾ ನಾನಾ ವಿಷಯಗಳು ನಾನು ಸಂಗ್ರಹಿಸೋ ಪ್ರಯತ್ನ ಪಟ್ಟೆ. ಯಾಕಂದರೆ ಬಾಸ್ವೆಲ್ ಒಂದು ದೃಷ್ಟಿಯಿಂದ ಲಂಕೇಶ್ ಅವ್ರ ರೀತಿಯಲ್ಲಿ ಹುಚ್ಚು ಮನುಷ್ಯನ ಸದಾ ಹುಡುಕಾಟದಲ್ಲಿರ್ತಕ್ಕಂಥ ವ್ಯಕ್ತಿ, ಬಹಳ ರಿಮಾರ್ಕಬಲ್ ಕ್ಯಾರೆಕ್ಟರ್. ಸ್ನೇಹಿತರೆ, ನಮ್ಮ ಮನೆಗೆ ಆ ಪುಸ್ತಕ ನೋಡೋದಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಆದರೆ ಇವತ್ತು ನಾನು ಯಾವ ಪುಟವನ್ನು ಓದಿ ಮಾರ್ಕ್ ಮಾಡಿದಿನ ಆ ಪುಟ ತೆರೆಯೋಕ್ಕಾಗಲ್ಲ. ಎಲ್ಲ ಹಪ್ಪಳದ ರೀತಿಯಲ್ಲಿ ಚೂರು ಚೂರು ಆಗ್ತದೆ. ಸಾಕಷ್ಟು ಜನ ಕಾಳೇಗೌಡರು, ಕೇಶವರೆಡ್ಡಿ ಅಂದ್ರಾಳ, ಅಗ್ನಿ ಶ್ರೀಧರ್ ಯಾರ್ಯಾರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅದು ಯಾವ ಪುಟನೂ ಮುಟ್ಟೋಕ್ಕಾಗಲ್ಲ, ಎಲ್ಲ ಚೂರು ಚೂರು ಆಗ್ಬಿಡ್ತದೆ. ಸೊ ಇದು ಲಂಕೇಶ್ ಅವರು ಭಾಳಷ್ಟಾರಿ ಅವ್ರ ಪತ್ರಿಕೆಯಲ್ಲಿ ಶೂದ್ರ ನನ್ನನ್ನು ಎಂದಾದರೂ ಫಿನಿಷ್ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಚೈಚೈಯಲ್ಲಿ ಬರೆದಿದ್ರು, ಮರೆಯೋ ಮನ್ನಾದಲ್ಲಿ ಬರೆದಿದ್ರು. ಆದರೆ ಸ್ನೇಹಿತರೆ, ನಾನು ಬರೀಬೇಕಾಗಿತ್ತು ಲಂಕೇಶ್ ಅವರನ್ನ 32 ವರ್ಷ ಪ್ರತಿದಿನ ಸಂಜೆ ನೋಡ್ತಕ್ಕಂಥ ಸಮಯದಲ್ಲಿ ಅವರ ಮತ್ತು ನನ್ನ ನಡುವೆ ಮಾನಸಿಕವಾಗಿ ಸಂಘರ್ಷ ಇದೆಯಲ್ಲ, ಅವೆಲ್ಲ ರಿಮಾರ್ಕಬಲ್ ಮೆಮೊರೀಸ್. ಆಮೇಲೆ ಇನ್ನೊಂದು ಭಾಳ ನನಗೆ ಅಚ್ಚರಿ ಅಂದರೆ, ನನ್ನ ಮೊದಲು ಕಾಂಗ್ರೆಸ್ ಸಂಸ್ಥಾ ಕಾರ್ಯದಲ್ಲಿ ಕನ್ವೀನರ್ ಆಗಿದ್ದೆ ಫಸ್ಟ್ ಆನರ್ಸ್ನಲ್ಲಿ. ಸೆಕೆಂಡ್ ಆನರ್ಸ್ನಲ್ಲಿ ಅನಂತಮೂರ್ತಿ ಅವರು ಮತ್ತು ಲಂಕೇಶ್ ಅವರು ನನ್ನನ್ನು ಒಂದು ದಿವಸ ಸಮಾಜವಾದಿ ಪಕ್ಷಕ್ಕೆ ಕರ್ಕೊಂಡೋದ್ರು. ಅವತ್ತು ಗೋಪಾಲ್ ಗೌಡರು, CGK ರೆಡ್ಡಿ, ಇನ್ನು ಯಾರು ಇದ್ದರು. ನನ್ನ ಪರಿಚಯ ಮಾಡಿಕೊಟ್ರು. ಗೋಪಾಲ್ ಗೌಡರು ಯಾವುದೋ ಒಂದು ಇದಕ್ಕೆ ಸಹಿ ಮಾಡೋದಕ್ಕೆ ಹೇಳಿದರು. ನಾನು ಸಹಿ ಮಾಡಿದೆ. ಮತ್ತೆ ಹತ್ತಿರ ಕರೆದ್ಬಿಟ್ಟು ನನ್ನ ಬೆನ್ಸವರುತ್ತಾ, ಶ್ರೀನಿವಾಸ್, ಕನ್ನಡ ಅಷ್ಟು ಬಡತನದಿಂದ ನರಳ್ತಾ ಇದೆಯಾ ಅಂದ್ಬಿಟ್ಟು ಹೇಳಿದ್ರು. ನಾನು ಇಂಗ್ಲೀಷ್ನಲ್ಲಿ ಸಹಿ ಮಾಡೋದಕ್ಕೆ ನಾನು ತುಂಬ ನಾಚಿಕೆ ಆಗ್ಬಿಡ್ತು. ಆವಾಗ ಮತ್ತೆ ಹೋಗಿ ತಗೊಂಡು ನಾನು ಸಹಿ ಮೇಲೆ ಹೊಡೆದಾಡಿ ಕನ್ನಡದಲ್ಲಿ ಸಹಿ ಮಾಡಿದೆ. 52 ವರ್ಷದಿಂದ ನಾನು ಕನ್ನಡದಲ್ಲೇ ಸಹಿ ಮಾಡೋದು. ಸೊ ಇದಾದ ಮೇಲೆ BR ಪಾಟೀಲ್ ಅವ್ರಿಗೆ ಗೊತ್ತು, ರಮೇಶ್ ಗಂಧಿ ಅವ್ರು ಪರಿಚಯ ಮಾಡಿಕೊಟ್ರು, ಇನ್ಸ್ಪೆಕ್ಟರ್ ಟಾಮ್ ಎಲ್ಲನೂ ಕೂಡ. ವಾರಕ್ಕೆ ಒಂದು 3 ಬಾರಿ ಆದರೂ ಸಮಾಜವಾದ ಪಕ್ಷ ಹೋಗ್ತಾ ಇದ್ದೆ. ಯುವಜನ ಸಭಾದಲ್ಲಿ ಆಕ್ಟಿವ್ ಆಗಿದ್ದೆ. ಮತ್ತು 2 ಯುವಜನ ಸಭೆಗಳನ್ನ ಒಂದು ಮಾಡೋದಕ್ಕೆ ನಾನು ಮತ್ತು ರಮೇಶ್ ಬಂತಿಗೆ ತುಂಬ ಪ್ರಯತ್ನ ಪಟ್ವಿ. ಆದರೆ ಗೋಪಾಲ್ ಗೌಡ್ರು ಇದ್ದಾರಲ್ಲ, ನಂತರ ಇನ್ನೊಂದು ಗೋಪಾಲ್ ಗೌಡರು ನನ್ನ ಬದುಕಿನಲ್ಲಿ ಅತ್ಯಂತ ಮಾರ್ಮಿಕವಾದ ಒಂದು ಲೇಖನವನ್ನು ಓದಿಸೋದು. ಅದು ಲೋಹಿಯವರ ಲೇಖನ. ಅದು ಆ ಲೇಖನ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದ್ಬಿಟ್ಟು. ಸ್ನೇಹಿತರೆ, ಅದಾದಮೇಲೆ ಲೇಖನ ಇನ್ನೊಂದು, ಆ ಪಕ್ಷದ ಒಡನಾಟ ಜಾಸ್ತಿ ಆದಾಗ ಕನ್ನಡದ ಬಹುಮುಖ್ಯ ಸಂಗೀತಕಾರ, ಸುಗಮ ಸಂಗೀತ ಕಾಳಿಂಗರಾವ್ ಅವರು
ನಾನು ಹೋದಾಗಲೆಲ್ಲ ಕಾಳಿಂಗರವು ಸುಮ್ಮನೆ ಕೂತಿರ್ತಾ ಇದ್ರು. ಅವು ಗೌಡ್ರು, ಪಟೇಲ್ರು, ಕಾಗೂರು ತಿಮ್ಮಪ್ಪನೋ, ವೆಂಕಟ್ರಾಮೋ ಒಂದು 10 ರೂಪಾಯಿ ಕೊಟ್ಟರೆ ನಾನು ಕರ್ಕೊಂಡೋಗಿ ಅವರಿಗೆ ರಮ್ ಕೊಡಿಸ್ಬಿಟ್ಟು ಮನೆ ತನಕ ತಲುಪಿಸ್ತಾ ಇದ್ದೆ. ಯಾಕಂದ್ರೆ ಕಾಸು ಕೊಟ್ಬಿಟ್ರೆ ಅವ್ರು ಎಲ್ಲೋ ಹೋಗ್ಬಿಟ್ಟು ಕೆಟ್ಟ ಸಾರಾಯಿ ಕುಡಿದ್ಬಿಟ್ಟು ಒದ್ದಾಡ್ಕೊಂಡು ಹೋಗ್ತಾ ಇದ್ರು. ಇದು ನಂತರ ಇನ್ನೊಂದು ಗೋಪಾಲ್ ಗೌಡರ ಎಲ್ಲ ಪ್ರತಿಭಟನೆ, ಎಲ್ಲ ಕಾರ್ಯಕ್ರಮಗಳು ಕೂಡ ಕಾಳಿಂಗರಾವು ಪ್ರಾರಂಭದಲ್ಲಿ ಅವ್ರು ಆಡಿದ್ದೇ ಇರ್ತಾ ಇತ್ತು. ಇಲ್ಲಿ ಚೆನ್ನಾರೆಡ್ಡಿ ಅವರು ಕೂತಿದ್ದಾರೆ, ಗೋಪಾಲಗೌಡರ ಜೊತೆಯಲ್ಲಿ ಕೆಲಸ ಮಾಡಿದವರು, ಅವ್ರಿಗೆಲ್ಲ ಗೊತ್ತು. ನಂತರ ಸ್ನೇಹಿತರೆ, ನನಗೆ ಈ ಪುಸ್ತಕ ಶುರು ಮಾಡಿರೋದೇ ಆಸ್ಪತ್ರೆಯಲ್ಲಿ ಗೋಪಾಲಗೌಡ ವಿಕ್ಟೋರಿಯಾ ಆಸ್ಪತ್ರೆ ಎಂಬ ಅನುಭವ ಮಂಟಪ ಅಂದ್ಬಿಟ್ಟು. ನಾನು 24 ದಿವಸ ಆಸ್ಪತ್ರೆಯಲ್ಲಿ ಗೋಪಾಲಗೌಡ ನೋಡ್ಕೊಳ್ತಕ್ಕ ಸಮಯದಲ್ಲಿ ಶಿಫ್ಟು ರಮೇಶ್ ಬಂದ್ಗದೆ, ಕೊಣಂದೂರು ಲಿಂಗಪ್ಪ, ಇದೆಲ್ಲ ಕೂಡ ನಾನು 4-5 ಗಂಟೆ ಇದೆ ಕೂಡ. ಸ್ನೇಹಿತರೆ, ಎಂತೆಂಥ ಗ್ರೇಟ್ ಮೈಂಡ್ಸು ಬಂದು ಹೋಗ್ತಾ ಇದ್ದು. ಆದರೆ ನಿಜವಾಗಲೂ ಕೂಡ ಗೋಪಾಲಗೌಡ ಆ ಕಾಲಘಟ್ಟ, ಆ ನೋವಿನ ಸಂಗತಿಗಳನ್ನು ಒಂದು ಅದ್ಭುತ ಕಾದಂಬರಿಗೆ ವಸ್ತು. ಗೋಪಾಲಗೌಡರು ಮಾತಾಡ್ತಾ ಇಲ್ಲ, ಕಟಕಟೆ. ಗೋಪಾಲಗೌಡರ ಶ್ರೀಮತಿಯವರು ಬರ್ತಾ ಇದ್ರು. ಅವರು ಅತ್ಯಂತ ನೋವಿನಿಂದ ನಿಂತ್ಕೊಂಡ್ರೆ ಮಾತಾಡ್ತಾ ಇರಲಿಲ್ಲ. ಹೋಗಮ್ಮ, ಮನೆಗೆ ಹೋಗಿ ಮಕ್ಕಳು ನೋಡ್ಕೊ ಅಂತ ಹೇಳ್ತಾ ಇದ್ರು. ಸೊ ಆ ಕಾಲಘಟ್ಟದ, ಆ ಕ್ಷಣದ ಗೋಪಾಲಗೌಡರ ಮತ್ತು ಶ್ರೀಮತಿ ಗೋಪಾಲಗೌಡರ ಮನಸ್ಥಿತಿ ಹೇಗಿತ್ತು ಅಂದ್ಬಿಟ್ಟು. ಸ್ನೇಹಿತರೆ, ಇದೆಲ್ಲ ಕೂಡ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ, ರಾಜಕೀಯ ವಿದ್ಯಾರ್ಥಿಯಾಗಿ ಇವುಗಳನ್ನ ಅರಿಯುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರಲ್ಲ ಲಂಕೇಶ್ ಮತ್ತು ಅನಂತಮೂರ್ತಿ, ಪಕ್ಷದಲ್ಲಿ ಪರಿಚಯ ಮಾಡಿಕೊಟ್ರು. ಗೋಪಾಲಗೌಡರ ಮಾತನ್ನ ಸ್ನೇಹಿತರೆಡ್ಡಿ ಮನೆಯಲ್ಲಿ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಎಲ್ಲೆಲ್ಲೋ ಕೇಳಿಸ್ಕೊಂಡಿದ್ದೀನಿ. ಆ ಮನುಷ್ಯ ಎಂಥ ಅದ್ಭುತ ಸಂತ ವ್ಯಕ್ತಿಯಾಗಿದ್ದ ಅಂದ್ಬಿಟ್ಟು. ಕೇವಲ 49 ವರ್ಷಕ್ಕೆ ಎಲ್ಲರ ಮೇಲೆ ಪ್ರಭಾವ ಬೀರಿ ಬದುಕಿದ್ರೆ, ನಡ್ಕೊಂಡ್ರೆ, ಶಾಸಕರಾದರೆ ಗೋಪಾಲಗೌಡರ ರೀತಿಯಲ್ಲಿ ಈ ರೀತಿಯಲ್ಲಿ ಇರ್ಬೇಕಂದ್ಬಿಟ್ಟು. ಸ್ನೇಹಿತರೆ, ಇದೆಲ್ಲವನ್ನು ನಾನು ಅರಿಯೋದಕ್ಕೆ ಮತ್ತು ಈ ಸಮಾಜವಾದಿ ಪಕ್ಷದ ಮೂಲಕ, ಗೋಪಾಲಗೌಡರ ಮೂಲಕ, ಆಸ್ಪತ್ರೆ ಎಂಬ ಅನುಭವದ ಮೂಲಕ ನನಗೆ ಯಾರ್ಯಾರೋ ಪರಿಚಯ ಆದರು. ಕಿಶನ್ ಪಟ್ನಾಯಕ್ ಇರ್ಬೋದು, ಮಧುಲಿಮಯ್ಯ ಇರ್ಬೋದು, ಜಾರ್ಜ್ ಇರ್ಬೋದು, ಯಾರ್ಯಾರೋ CGK ರೆಡ್ಡಿ, ಇವರೆಲ್ಲ ಕೂಡ. ಸೊ ಈ ಕಾರಣಕ್ಕಾಗಿ ಈ ಕಥೆನ, ಈ ಕೃತಿನ ಇನ್ನಷ್ಟು ಸ್ವಲ್ಪ ಬೆಳೆಸ್ಬೋದಾಗಿತ್ತು. ನಾನು ಬರೀತಕ್ಕಂಥ ಸಮಯದಲ್ಲಿ ಅತ್ಯಂತ ಕ್ರೈಸಿಸ್ನಲ್ಲಿದ್ದೆ ಮಾನಸಿಕವಾಗಿ. ಬರೆದು ಮುಗಿಸ್ಬಿಡ್ಬೇಕು, ಯಾಕಂದ್ರೆ ಕಳೆದ 54-55 ವರ್ಷಗಳಿಂದ ಸುಮ್ಮನೆ ಪೋಸ್ಟ್ಪೋನ್ ಆಗಿದ್ದೆ. ಒಂದು ದೃಷ್ಟಿಯಿಂದ ಲಂಕೇಶ್ ಅವರ ಕಾರಣಕ್ಕಾಗಿ ನಾನು ಲಂಕೇಶ್ ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಮೋಹಕ ರೂಪಗಳಲ್ಲಿ ಜೀವನ ಚರಿತ್ರೆ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆ ಆಯಿತು. ಕೇವಲ 3 ತಿಂಗಳ ಕಾಪೀಸ್ ಎಲ್ಲ ಖರ್ಚಾಯಿತು. ಆ ಕೃತಿ ಆವಾಗಲೇ ನಾನು ಬರೀಬೇಕಾಯ್ತು ಲಂಕೇಶ್ ಅವ್ರ ಬಗ್ಗೆ. ಬರೆದು ಕೊನೆಯಲ್ಲಿ ಅಗ್ರಾನ್ ಗೊತ್ತಿತ್ತನು, ಲಂಕೇಶ್ ಅವರ ಸಮಾಧಿ ಬಳಿಗೆ ಹೋಗ್ಬಿಟ್ಟು ಆ ಕೃತಿನ ಅವರ ಸಮಾಧಿ ಹತ್ರ ಇಟ್ಟು, ಸರ್, ಈ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ಸ್ನೇಹಿತರೆ, ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ.
ಬೆಳಗಿನ ಜಾವದ ತನಕ ನನ್ನ ಕಾಲಘಟ್ಟದ ಸಮಾಜವಾದಿ ಪಕ್ಷ, B.R. ಪಾಟೀಲ್, ರಮೇಶ್ ಬಂದಗದ್ದೆ ಮತ್ತು ಬೇರೆ ಬೇರೆಯವರೆಲ್ಲ ಕೂಡ ನಾವು ಎಷ್ಟೊಂದು ಆ್ಯಕ್ಟಿವ್ ಆಗಿದ್ವಿ ಅಂದ್ಬಿಟ್ಟು. ವಾರಕ್ಕೊಮ್ಮೆ ಯಾವುದಾದ್ರೂ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸದೇ ಇದ್ದರೆ ಏನೋ ಕಳ್ಕೊಂಡಾಗ ಆಗ್ತಾಯಿತ್ತು. ಸೊ ಅಂಥ ಮನಸ್ಥಿತಿಯನ್ನು, ಚಿಂತನಾ ಕ್ರಮವನ್ನು ನನಗೆ ಸಮಾಜವಾದಿ ಪಕ್ಷ ಕೊಡ್ತು, ಗೋಪಾಲ್ ಗೌಡರು ಕೊಡ್ತು, B.R. ಪಾಟೀಲ್ ಕೊಟ್ಟರು, ರಮೇಶ್ ಬಂದೇಗತ್ತೆ ಕೊಟ್ಟು ಮತ್ತು ಬೇರೆ ಬೇರೆ ಎಲ್ಲ ಕೂಡ ಕೊಟ್ಟರು. ಸ್ನೇಹಿತರೆ, ಸಾಧ್ಯವಾದ ಮಟ್ಟಿಗೆ ಈ ಕೃತಿಯನ್ನು ಓದಿ ಒಂದು 4 ಸಾಲು ಸಂತೋಷವಾಗೂ ಕೆಟ್ಟದಾಗೆ ಪ್ರತಿಕ್ರಿಯಿಸಿದೆ. ನಾನು ತಮಗೆಲ್ಲ ಕೂಡ ತುಂಬ ಋಣಿಯಾಗಿದ್ದೇನೆ. ನಮಸ್ಕಾರ.